ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ನೋಡಿ, ನಾನು ಸಂಖ್ಯಾಶಾಸ್ತ್ರದ ಮಹತ್ವವನ್ನು ವರ್ಣಿಸಿರಿ ಅರ್ಥ ಮತ್ತು ಮಹತ್ವವನ್ನು ಈ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಅರ್ಥ ಬಂದುಬಿಟ್ಟು ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಸಂಗ್ರಹಿಸುವ, ವಿಂಗಡಿಸುವ ಮತ್ತು ವಿಶ್ಲೇಷಿಸುವ, ಅದರ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳುವ ಒಂದು ಶಾಸ್ತ್ರವೇ ಸಂಖ್ಯಾಶಾಸ್ತ್ರ. ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಸಂಗ್ರಹಿಸುವ, ವಿಂಗಡಿಸುವ, ವಿಶ್ಲೇಷಿಸುವ ಮತ್ತು ಅದರ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳುವ ಒಂದು ಶಾಸ್ತ್ರವನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಓಕೆನಾ. ಇನ್ನು ಮಹತ್ವ ಬಂದುಬಿಟ್ಟು ನೋಡಿ, ಸಮಸ್ಯೆಗಳಿಗೆ ಅಧ್ಯಯನ ಮತ್ತು ನಿವಾರಣೆ. ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆ ಅಂತ. ಸಂಖ್ಯಾಶಾಸ್ತ್ರವು ಯಾವುದೇ ಒಂದು ಸಮಸ್ಯೆಯ ಸ್ವರೂಪ, ಪ್ರಮಾಣ ಮತ್ತು ಕಾರಣಗಳನ್ನು ದತ್ತಾಂಶಗಳ ಮೂಲಕ ಅಳೆಯಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಬಡತನ ಇರ್ಬೋದು, ನಿರುದ್ಯೋಗ ಸಮಸ್ಯೆಗಳನ್ನು ಹೌದ್ರಿ. ಆಮೇಲೆ ಅಧ್ಯಯನ ಮಾಡಿ ಅಂಕಿ ಸಂಖ್ಯೆ ಸಂಗ್ರಹಿಸಿ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಇದು. ಯಾಕಂತಂದರೆ ಈಗ ನೋಡಿ, ಒಂದು ನಮ್ಮ ದೇಶದಲ್ಲಿ ಬಂದುಬಿಟ್ಟು ಈಗ ಬಡವರ ಸಂಖ್ಯೆ ಕಡಿಮೆ ಇದೆ. ಬಡವರ ಸಂಖ್ಯೆ ಎಷ್ಟಿದೆ, ನಿರುದ್ಯೋಗ ಸಮಸ್ಯೆ ಎಷ್ಟಿದೆ. ಸೊ ಒಂದು ಅಂಕಿ ಸಂಖ್ಯೆಗಳ ಮುಖಾಂತರ ನಾವೇನ್ರಿ, ಇಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಇದೆ ಮತ್ತು ಇಷ್ಟು ಪ್ರಮಾಣದಲ್ಲಿ ಬಡವರಿದ್ದಾರೆ. ನಿಮಗೆ ಗೊತ್ತಿರಬೇಕು, ನಿಮ್ಮ ಈಗ ಒಂದು BA ಫಸ್ಟ್ ಸೆಮ್ಮಲ್ಲಿ ನಿಮಗೆ ಬರುತ್ತೆ ಏನಪ್ಪ ಅಂತಂದರೆ ಬಡತನ ರೇಖೆ ಅಂತ ಕೂಡ ಬರುತ್ತೆ. ನಿಮ್ಮ ಸೆಕೆಂಡ್ PUದಲ್ಲಿ ಓದ್ತಾ ಇದ್ದೀರಾ. ಓಕೆ, ಸೆಕೆಂಡ್ PUCಯಲ್ಲಿ ಕೂಡ ಇದು ನಿಮಗೆ ಒಂದು ಬಡತನ ರೇಖೆ ಅಂತ ಬರುತ್ತೆ. ಅಂದರೆ ಬಿಲೋ ಪವರ್ಟಿ ಲೈನ್ ಆ್ಯಂಡ್ ಅಬೋವ್ ಪವರ್ಟಿ ಲೈನ್. ಓಕೆನಾ, ಬಡತನ ರೇಖೆ ಅಂತ ಬರುತ್ತಲ್ವ. ಅದಕ್ಕೆ ಬಡತನ ರೇಖೆಯಿಂದ ಕೆಳಗೆದವರು ನಾವು ಬಡವರು ಅಂತ ಹೇಗೆ ಗುರುತಿಸ್ತೀವಿ ರೀ, ಆ ಒಂದು ಅಂಕಿ ಸಂಖ್ಯೆಗಳ ಮೂಲಕ. ನಿರುದ್ಯೋಗ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ, ಅಂಕಿ ಸಂಖ್ಯೆಗಳ ಮೂಲಕ ಒಂದು ನಿರುದ್ಯೋಗವನ್ನು ಕಂಡುಹಿಡಿತಾರೆ. ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕಂದ್ರೆ ಏನು ರೀ, ಅದರ ಪರಿಹಾರವನ್ನು ಕಂಡುಹಿಡಿಬೇಕಂತಂದರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಅದು ಒಂದು ಅಂಕಿ ಸಂಖ್ಯೆಗಳ ಮೂಲಕ ಅಂತ ಹೇಳ್ಬೋದು. ಓಕೆನಾ. ಇನ್ನು ಉತ್ಪಾದನೆಯಲ್ಲಿ ಸಂಖ್ಯಾಶಾಸ್ತ್ರ. ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ಪಾದಿಸಿದ ವಸ್ತುಗಳ ಗುಣಮಟ್ಟವನ್ನು ನಿರ್ದಿಷ್ಟ ಮಾನದಂಡಗಳಿಗೆ ಅನುಗುಣವಾಗಿ ಇದೆ ಎಂದು ಪರೀಕ್ಷಿಸಲು ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ಪಾದಿಸಿದ ವಸ್ತುಗಳ ಗುಣಮಟ್ಟವನ್ನು ನಿರ್ದಿಷ್ಟ ಮಾನದಂಡಗಳಿಗೆ ಅನುಗುಣವಾಗಿ ಇದೆ ಎಂದು ಪರೀಕ್ಷಿಸಲು ಮತ್ತು ಉತ್ಪಾದನಾ ವೆಚ್ಚಗಳನ್ನು ಅಂದಾಜಿಸಲು ಸಂಖ್ಯಾಶಾಸ್ತ್ರ ಸಹಾಯ ಮಾಡುತ್ತದೆ ಅಂತ. ಅಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ಪಾದಿಸಿದ ವಸ್ತುಗಳ ಒಂದು ಗುಣಮಟ್ಟ ಏನಿದೆ, ನಿರ್ದಿಷ್ಟ ಮಾನದಂಡಗಳ ಅನುಗುಣವಾಗಿದೆಯಾ ಅಥವಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಉತ್ಪಾದನಾ ವೆಚ್ಚಗಳನ್ನು ಅಂದಾಜು ಮಾಡಲು ನಮಗೆ ಸಂಖ್ಯಾಶಾಸ್ತ್ರ ಹೆಲ್ಪ್ ಮಾಡತ್ತೆ. ಹೌದ್ರಿ, ಅದರ ಒಂದು ಮಹತ್ವ ಅಂತ ಹೇಳ್ಬೋದು, ಅಂದರೆ ಉಪಯೋಗ ಮಾಡ್ತೀವಿ ರೀ. ಓಕೆ, ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು ನೋಡಿ, ವಿನಿಮಯದ ಕ್ಷೇತ್ರದಲ್ಲಿ ಸಂಖ್ಯಾಶಾಸ್ತ್ರ. ವಿನಿಮಯ ಕ್ಷೇತ್ರದಲ್ಲಿ ಅಂದರೆ ಸಂಖ್ಯಾಶಾಸ್ತ್ರದ ವಿಶ್ಲೇಷಣೆಗಳನ್ನು ಆಧಾರದ ಮೇಲೆ ಬೆಲೆ ಏರಿಳಿತಗಳು, ಷೇರು ಮಾರುಕಟ್ಟೆ, ಹಣ ಮತ್ತು ಹಣದುಬ್ಬರ ದರಗಳನ್ನು ಅಳೆಯಲಾಗುತ್ತದೆ. ಇದು ಹಣಕಾಸಿನ ಸಂಸ್ಥೆಗಳಿಗೆ ಹೂಡಿಕೆಯ ಅಪಾಯಗಳನ್ನು ನಿರ್ಣಯಿಸಲು ಮತ್ತು ಆರ್ಥಿಕ ಮುನ್ಸೂಚನೆಗಳನ್ನು ನೀಡಲು ಸಹಕಾರಿಯಾಗಿದೆ ಅಂತ. ಅಂದರೆ ವಿನಿಮಯ ಕ್ಷೇತ್ರದಲ್ಲಿ ಅಂದರೆ ಸಂಖ್ಯಾಶಾಸ್ತ್ರವು ವಿಶ್ಲೇಷಣೆಗಳ ಆಧಾರದ ಮೇಲೆ ಬೆಲೆಗಳೇ ಏರಿಳಿತ ಆಗ್ತದೆ ರೀ. ಅಂದರೆ ಎಷ್ಟು ಉತ್ಪಾದನೆ ಇದೆ, ಸೊ ಆ ಒಂದು ವಸ್ತುವಿನ ಬೆಲೆ ನಿರ್ಧಾರ ಮಾಡಬೇಕಪ್ಪ ಅಂತಂದರೆ ಆ ಒಂದು ಬೆಲೆ ಏರಿಳಿತ ಯಾಕಾಗ್ತೈತೆ ರೀ, ಯಾಕಂದರೆ ಉತ್ಪಾದನೆ ಇಲ್ಲ. ಸಂಖ್ಯೆಗಳ ಮೂಲಕ ಗೊತ್ತಾಗ್ತೈತೆ ರೀ ನಮಗೆ ಎಷ್ಟು ಉತ್ಪಾದನೆ ಇದೆ, ಎಷ್ಟು ಮಾರಾಟವಾಗ್ತಿದೆ ಮತ್ತು ಎಷ್ಟು ಬೇಡಿಕೆ ಇದೆ, ಎಷ್ಟು ಅನುಭೋಗ ಆಗ್ತಿದೆ ಅನ್ನೋದು ಗೊತ್ತಾಗುತ್ತಲ್ರಿ. ಸೊ ಎಷ್ಟು ಉತ್ಪಾದನೆ ಕಡಿಮೆ ಆದಂಗೆ, ಉತ್ಪಾದನೆ ಕಡಿಮೆ ಅಂಕಿ ಸಂಖ್ಯೆಗಳಲ್ಲಿ ಸಿಗುತ್ತೆ ನಮಗೆ. ಉತ್ಪಾದನೆ ಕಡಿಮೆ ಆದರೆ ಏನು ಮಾಡಿಬಿಡುತ್ತೆ ರೀ, ಬೆಲೆಗಳು ಏರ್ತಾ ಹೋಗ್ಬಿಡುತ್ತೆ. ಅದೇ ಉತ್ಪಾದನೆ ಜಾಸ್ತಿ ಆಗಿಬಿಟ್ರೆ ವೇಸ್ಟ್ ಆಗೋದ್ರ ಪಟ್ಲಿ ಏನು ಮಾಡಿಬಿಡ್ತಾರೆ, ಷೇರು ಮಾರುಕಟ್ಟೆ ಬಂದು ಆವಾಗ ಆಟೋಮೆಟಿಕ್ಲಿ ಆ ಒಂದು ಮಾರುಕಟ್ಟೆಯಲ್ಲಿ ಆ ಒಂದು ವಸ್ತುವಿನ ಬೆಲೆ ಇಳಿತಾ ಹೋಗುತ್ತೆ. ಓಕೆ, ಹೌದ್ರಿ. ಹಣದುಬ್ಬರಕ್ಕೆ
ಅಂದರೆ ಏರಿಳಿತಗಳಿಗೆ ಷೇರು ಮಾರುಕಟ್ಟೆ ಮತ್ತು ಹಣದುಬ್ಬರ ದರಗಳನ್ನು ಅಳೆಯಲಾಗುತ್ತದೆ. ಹಣದುಬ್ಬರದ ಕೂಡ ಇಲ್ಲಿ ನಮಗೆ ಅಂಕಿ ಸಂಖ್ಯೆಗಳ ಮೂಲಕ ತಿಳಿಯಬಹುದು. ಇದು ಹಣಕಾಸು ಸಂಸ್ಥೆಗಳಿಗೆ ಹೂಡಿಕೆಯ ಅಪಾಯಗಳನ್ನು ನಿರ್ಣಯಿಸಲು ಮತ್ತು ಆರ್ಥಿಕ ಮುನ್ಸೂಚನೆಗಳನ್ನು ನೀಡಲು ಸಹಕಾರಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಅನುಭೋಗದಲ್ಲಿ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದ ದತ್ತಾಂಶಗಳಿಂದ ಜನರು ಎಷ್ಟು ಖರ್ಚು ಮಾಡುತ್ತಾರೆ, ಎಷ್ಟು ಸೇವಿಸುತ್ತಾರೆ ಎಂಬ ಅಂಕಿಅಂಶಗಳ ಸಂಗ್ರಹಿಸಿ ಬೇಡಿಕೆಯನ್ನು ನಿಖರವಾಗಿ ಅಂದಾಜು ಮಾಡಲು ಸಹಾಯಕವಾಗಿದೆ. ಇದರಿಂದ ವ್ಯವಹಾರಗಳು ತಮ್ಮ ಉತ್ಪನ್ನ ಮತ್ತು ಬೆಲೆ ನಿರ್ಧಾರಗಳನ್ನು ಮಾಡಬಹುದು. ಹೌದ್ರಿ. ಅಂದರೆ ಸಂಖ್ಯಾಶಾಸ್ತ್ರದ ದತ್ತಾಂಶಗಳನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಜನರು ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ರೀ, ಆ ಒಂದು ವಸ್ತುವಿನ ಎಷ್ಟು ಮಾರ್ಕೆಟ್ನಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಎಷ್ಟು ಸೇವಿಸ್ತಾ ಇದ್ದಾರೆ, ಎಷ್ಟು ತಗೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅಂಕಿಅಂಶಗಳ ಸಹಾಯದಿಂದ ಎಷ್ಟು ಅದರಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಎಷ್ಟಿದೆ, ಅದರದ್ದು ಬೇಡಿಕೆ ಜಾಸ್ತಿ ಇದ್ದರೆ ಏನಾಗ್ಬಿಡುತ್ತೆ ರೀ, ಆಟೋಮೆಟಿಕ್ಲಿ ಉತ್ಪಾದನೆ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉತ್ಪಾದನೆ ಜಾಸ್ತಿ ಆಗುತ್ತೆ. ಅಂದರೆ ಉತ್ಪಾದನೆ ಆದರೆ ಏನು ಮಾಡುತ್ತೆ ರೀ, ಆಟೋಮೆಟಿಕ್ಕು ಬೆಲೆ ಏರುತ್ತೆ. ಅಂದರೆ ಉತ್ಪಾದನೆ ಜಾಸ್ತಿ ಆಗಿಬಿಟ್ರೆ ಬೆಲೆ ಇಳಿತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ, ಉತ್ಪಾದನೆ ಮಾಡಿಬಿಡ್ತಾರೆ. ಆವಾಗ ಆಟೋಮೆಟಿಕ್ಲಿ ಬೆಲೆ ಇಳಿದು ಬೀಳುತ್ತೆ. ಆವಾಗ ಲಾಸ್ ಕೂಡ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ ಅನುಭೋಗದಲ್ಲಿ ಸಂಖ್ಯಾಶಾಸ್ತ್ರ. ಅಂದರೆ ಸಂಖ್ಯಾಶಾಸ್ತ್ರದ ಮೂಲಕ ದತ್ತಾಂಶಗಳಲ್ಲಿ ಎಷ್ಟು ಜನರು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಸೇವಿಸ್ತಾ ಇದ್ದಾರೆ ಎಂಬ ಅಂಕಿಅಂಶಗಳು ಕೂಡ ನಮಗೆ ಲಭ್ಯವಾಗುತ್ತೆ. ಮತ್ತು ಸಂಗ್ರಹಿಸಿ ಬೇಡಿಕೆಯನ್ನು ನಿಖರವಾಗಿ ಅಂದಾಜು ಮಾಡಲು ಸಹಾಯಕ ಆಗುತ್ತೆ. ಇದರಿಂದ ವ್ಯವಹಾರಗಳು ತಮ್ಮ ಉತ್ಪನ್ನ ಮತ್ತು ಬೆಲೆಗಳನ್ನು ನಿರ್ಧಾರ ಮಾಡಬಹುದು. ಅಂದರೆ ಬೇಡಿಕೆ ಜಾಸ್ತಿ ಇದ್ದಾಗ ಏನು ಮಾಡಿಬಿಡೋದ್ರಿ, ಉತ್ಪಾದನೆ ಮಾಡ್ಕೊಂಡು ಕೂರೋಕ್ಕಾಗಲ್ಲ ರೀ. ಉತ್ಪಾದನೆ ಬರೀ ಅದನ್ನೊಂದನೇ ಉತ್ಪಾದನೆ ಮಾಡೋಕ್ಕಾಗುತ್ತಾ? ಸೊ ಆವಾಗ ಏನು ಮಾಡುತ್ತೆ, ಆಟೋಮೆಟಿಕಲಿ ನಮಗೆ ಆ ಒಂದು ಬೆಲೆ ನಿರ್ಧಾರದ ಮೇಲೆ ನಮಗೆ ಪರಿಣಾಮ ಬೀರುತ್ತೆ. ನಮಗೆ ಗೊತ್ತಾಗ್ಬಿಡುತ್ತೆ ರೀ. ಅಂದರೆ ಈ ಬೇಡಿಕೆ ತುಂಬ ಹೋಗ್ತಿದೆ, ತುಂಬ ಬೇಡಿಕೆ ಜಾಸ್ತಿ ಇದೆ ಅಂದರೆ ಬೆಲೆ ಕಡಿಮೆ ಇದೆ ಅಂತಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನು ಮಾಡ್ತಾರೆ, ಆ ಒಂದು ಬೆಲೆ ಕಡಿಮೆ ಇದ್ದಿದ್ದನ್ನು ಜಾಸ್ತಿ ಮಾಡಿಬಿಡ್ತಾರೆ. ಸ್ವಲ್ಪ ಬೇಡಿಕೆ ಜಾಸ್ತಿ ಇದ್ದರೆ ಬೆಲೆನ ಜಾಸ್ತಿ ಮಾಡಿಬಿಡ್ತಾರೆ. ಹೌದ್ರಿ. ಇಲ್ಲಿ ನೀವೇನು ಬರೀಬೇಕಪ್ಪ ಅಂದರೆ ಅನುಭೋಗದಲ್ಲಿ ಸಂಖ್ಯಾಶಾಸ್ತ್ರದ ಒಂದು ದತ್ತಾಂಶಗಳ ಸಹಾಯದಿಂದ ನಾವು ಬೆಲೆಗಳನ್ನು ನಿರ್ಧಾರ ಮಾಡಬಹುದು ಅಂತ ಅರ್ಥ. ಇನ್ನು ವಿತರಣೆ ಕ್ಷೇತ್ರದಲ್ಲಿ ಸಂಖ್ಯಾಶಾಸ್ತ್ರ. ಹೌದ್ರಿ. ಅಂದರೆ ಸಂಖ್ಯಾಶಾಸ್ತ್ರದ ಅಂಕಿ ಅಂಶಗಳ ಒಂದು ದೇಶದಲ್ಲಿ ಶ್ರೀಮಂತ ಮತ್ತು ಬಡವರ ನಡುವಿನ ಆದಾಯದ ಅಂತರ ಎಷ್ಟು ಎಂಬುದನ್ನು ತೋರಿಸುತ್ತದೆ. ಅಲ್ಲದೆ ಸರ್ಕಾರಕ್ಕೆ ಕಂದಾಯ ಅಂದರೆ ಟ್ಯಾಕ್ಸ್ ನೀತಿಗಳನ್ನು ರೂಪಿಸಲು ಕೂಡ ಸಹಾಯಕ ಆಗಿದೆ. ಅಂದರೆ ಸಂಖ್ಯಾಶಾಸ್ತ್ರದ ಅಂಕಿಅಂಶಗಳ ಸಹಾಯದಿಂದ ಒಂದು ದೇಶದಲ್ಲಿ ಶ್ರೀಮಂತ ಎಷ್ಟು ಮತ್ತು ಬಡವರು ಎಷ್ಟು, ಅವರಿಬ್ಬರ ನಡುವೆ ಆದಾಯ ಎಷ್ಟಿದೆ ಎಂಬುದನ್ನು ಕೂಡ ತೋರಿಸುತ್ತೆ. ಮತ್ತು ಅಷ್ಟಲ್ಲದೆ ಕೂಡ ಒಂದು ನೀತಿ ನಿಯಮಗಳನ್ನು, ಸರ್ಕಾರಕ್ಕೆ ಒಂದು ನೀತಿ ನಿಯಮಗಳನ್ನು ಜಾರಿಗೆ ತೆಗೆದುಕೊಂಡು ಬರೋದಾಗಲಿ ಮತ್ತು ಒಂದು ಟ್ಯಾಕ್ಸ್ ಹಾಕೋದಕ್ಕೆ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ಹೌದ್ರಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆರ್ಥಿಕ ನೀತಿಗಳನ್ನು ರೂಪಿಸಲು ಸಂಖ್ಯಾಶಾಸ್ತ್ರ. ಆಯಿತು, ಇವಾಗ ಕಾಣ್ತಿದ್ದೀರಿ. ಓಕೆ. ಆರ್ಥಿಕ ನೀತಿಗಳನ್ನು ರೂಪಿಸಲು ಸಂಖ್ಯಾಶಾಸ್ತ್ರ. ಅಂತ ಹೇಳ್ಬೋದು. ಅಂದರೆ ಸಂಖ್ಯಾಶಾಸ್ತ್ರವು ಸರ್ಕಾರಗಳು ಮತ್ತು ಯೋಜನೆಗಳಿಗೆ ರಾಷ್ಟ್ರೀಯ ಆದಾಯ ಅಂದಾಜು, ಜನಗಣತಿ, ನಿರುದ್ಯೋಗದ, ಹಣದುಬ್ಬರದಂತಹ ದತ್ತಾಂಶಗಳನ್ನು ಅವಲಂಬಿಸಿ ಹಣಕಾಸಿನ ನೀತಿ ನಿಯಮಗಳನ್ನು ನಿರ್ಧರಿಸುತ್ತದೆ. ಅಗತ್ಯವಿದ್ದರೆ ಅವುಗಳನ್ನು ಮಾರ್ಪಡಿಸಲು ಸಹಾಯ ಮಾಡುತ್ತದೆ. ಈ ಒಂದು ಅಂಕಿಅಂಶಗಳ ಸಹಾಯದಿಂದ ಸರ್ಕಾರವು ಮತ್ತು ಯೋಜನಾ ಆಯೋಗಗಳು ರಾಷ್ಟ್ರೀಯ ಆದಾಯ ಅಂದಾಜು ಮಾಡೋದಕ್ಕೆ ಮತ್ತು ಜನಗಣತಿ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗೆ ನಿರುದ್ಯೋಗ ದರ, ಆಮೇಲೆ ಹಣದುಬ್ಬರದಂಥ ದತ್ತಾಂಶಗಳನ್ನು ಅವಲಂಬಿಸಿ ಹಣಕಾಸಿನ ನೀತಿ ನಿಯಮಗಳು ಯಾವುದಕ್ಕೆ ಎಷ್ಟು ಒಂದು ನೀತಿ ನಿಯಮಗಳನ್ನು ಜಾರಿಗೆ ತೆಗೆದುಕೊಂಡು ಬರಬೇಕು. ಸೊ ಈಗ ಯಾವುದು ನಮಗೆ ಒಂದು ನೀತಿ ನಿಯಮಗಳು, ಯಾವ ಒಂದು ನಮ್ಮೊಂದು ಸರ್ಕಾರ ಅಭಿವೃದ್ಧಿ ಆಗಬೇಕಂದ್ರೆ ಯಾವ ಒಂದು ನೀತಿ ನಿಯಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಈ ಒಂದು ಸಂಖ್ಯಾಶಾಸ್ತ್ರ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು.
ಹೀಗೆ ನಿಯಮಗಳನ್ನು ನಿರ್ಧರಿಸಲು ಅಗತ್ಯವಿದ್ದರೆ ಅವುಗಳನ್ನು ಮಾರ್ಪಡಿಸಲು ಸಹಾಯ ಮಾಡುತ್ತದೆ. ಓಕೆ, ಅವುಗಳನ್ನು ಮಾರ್ಪಡಿಸಲು ಸಹಾಯ ಮಾಡುತ್ತದೆ. ಈಗ ಈ ಒಂದು ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳ್ತಿದೆ. ಮತ್ತು ಹೀಗೆ ಹೆಚ್ಚಿನ ವಿಡಿಯೋ ನಿಮಗೇನಾದರೂ ಬೇಕಾಗಿದ್ದರೆ ನಮ್ಮ ಒಂದು ಪೇಜನ್ನು ಫಾಲೋ ಮಾಡಿ, ಮತ್ತು ನನ್ನ ಒಂದು ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ಥರದ ಎಲ್ಲ ವಿಡಿಯೋಗಳು, ಮತ್ತು ನಿಮಗೆ ಯಾವುದರ ಒಂದು ಈಗ ಪ್ರಾಬ್ಲಮ್ಸ್ ಬರ್ತಿದೆ ರೀ, BA 3rd ಸೆಮ್ ಅವರದಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ಸ್ ಬರ್ತಿದೆ, ಅಂದರೆ ಲೆಕ್ಕಗಳಿದ್ದಾಗ ಸಮಯ ಶ್ರೇಣಿ ಅಂತ ಇರ್ಬೋದು, ಕಾರ್ಲ್ ಪಿಯರ್ಸನ್, ಹಾಗೆ ಒಂದ್ಬಿಟ್ಟು ಈ ಎಕ್ಸಾನ್ ವೈ ಆನ್ ಎಕ್ಸ್ ಈ ಥರ ಬಂದಿದೆ, ಅಂದರೆ ಹಿಂಚಲನೆಯ ಸಮೀಕರಣ. ಈ ಥರ ಒಂದು ಪ್ರಾಬ್ಲಮ್ಸ್ ನಿಮಗೇನಾದರೂ ಬೇಕಾಗಿದ್ದರೆ ಅಥವಾ ನಿಮಗೆ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಎಲ್ಲಾದರೂ ಎಡವಿದ್ರೆ ಅಥವಾ ನಿಮಗೆ ಅರ್ಥ ಆಗದೇ ಇದ್ದರೆ ನಾನು ಒಂದು ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಒಳಗೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಆಲ್.